ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವಳು ಫ್ರೆಂಡ್ಶಿಪ್ ಎಷ್ಟು ಮಟ್ಟಕ್ಕಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇವಳು ಕಾಲೇಜ್ ಹತ್ರ ಹೋಗಿದ್ದೆ. ಆದ್ರೆ ಇವಳು ಕ್ಲಾಸ್ ಬಂಕ್ ಮಾಡಿ ಆ ಹುಡುಗ ಮತ್ತೆ ಇನ್ಯಾವೊಂದೋ ಜೊತೆ ಕೆಫೆನಲ್ಲಿ ಕೂತಿದ್ಲು. ಅಲ್ಲಿ ಅವನ ಗಾಡಿ ನಂಬರ್ ತಗೊಂಡು ಅವನ ಅಡ್ರೆಸ್ ತಗೊಂಡು ಅವನಿಗೆ ಬುದ್ಧಿ ಕಲಿಸ್ಬೇಕು, ಇನ್ಮೇಲಿಂದ ಅವ್ನು ಇವಳು ತಂಟೆಗೆ ಬರಬಾರ್ದು ಅಂತ ಅವನಿಗೆ ಹೊಡೆಸ್ದೆ. ಏನ್ರಿ ನೀವು ಬರೀ ಯಾರೋ ಫೋನಲ್ಲಿ ಮಾತಾಡಿದ್ರು ಅಂದ ತಕ್ಷಣ ಹಿಂದೆ ಮುಂದೆ ನೋಡದೆ ಹೊಡೆಸ್ಬಿಡದ? ನೀವ್ ಮಾಡಿದ್ ನಿಮಗೆ ಸರಿ ಅನಿಸ್ತಿದ್ಯೇನ್ರಿ? ಅವನು ಒಳ್ಳೆ ಹುಡುಗ ಆಗಿದ್ರೆ ನಾನು ಹೊಡಿಸ್ತಾ ಇರ್ಲಿಲ್ಲ ಶಕ್ಕು. ಅವನು ಬರೀ ಹುಡುಗಿಯನ್ನ ಕರ್ಕೊಂಡು ಒಬ್ಬು ಪಾರ್ಟಿ ಅಂತ ಸುತ್ತೋ ಚಟ. ನಮ್ಮ ಮಗಳು ಇವತ್ತು ಈ ರೀತಿ ಬದಲಾಗೋದಕ್ಕೆ ಅವನೇ ಕಾರಣ. ಇವಳು ಕುಡ್ಕೊಂಡ್ ಬಂದ್ಲಲ್ಲ, ಅದಕ್ಕೂ ಅವನೇ ಕಾರಣ. ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ನಿಮ್ಗೇನ್ ಪ್ರಾಬ್ಲಮ್? ನನ್ ಪರ್ಸನಲ್ ಲೈಫ್ ಅಲ್ಲಿ ಇಂಟರ್ಫಿಯರ್ ಆಗೋದು ನಿಮಗೆ ಏನ್ ರೈಟ್ಸ್ ಇದೆ? ನಿಮ್ದೆಷ್ಟೋ ಅಷ್ಟು ನೋಡ್ಕೊಂಡಿರ್ಬೇಕು ತಾನೆ. ನನ್ ಬಾಯ್ ಫ್ರೆಂಡ್ ತಂಟೆಗೆ ಬಂದಿದ್ ಯಾಕೆ? ನೀವ್ ಮಾಡಿರೋ ಕೆಲ್ಸಕ್ಕೆ ಖಂಡಿತ ಅನುಭವಿಸ್ತೀರಾ. ಅಮ್ಮ, ಆ ಏಟ್ ನಿನಗ್ ಬಿದ್ರೂ ಆಶ್ಚರ್ಯ ಇಲ್ಲ. ಅವಳನ್ನ ನಾನು ಕೇಳ್ತಾ ಇದ್ದೀನಿ ತಾನೆ, ಸೈಲೆಂಟಾಗಿ ನಿಂತಿರ್ಬೇಕು. ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಈಗ ನಾನ್ ಅವಳಗ್ ಮಾಡ್ತಾ ಇದ್ದೀನಿ. ಮುಗೀತಾ ನಿನ್ ಮಾತುಗಳು ಅಥವಾ ಇನ್ನೂ ಏನಾದ್ರೂ ಉಳ್ದಿದ್ಯಾ? ನಮ್ ಕಾಲದಲ್ಲಿ ಹೆತ್ತವ್ರ ಮುಂದೆ ನಾವೆಲ್ಲ ಬಾಯಿ ತೆಗಿತಾ ಇರ್ಲಿಲ್ಲ ಅಂತ ಅದ್ರಲ್ಲಿ ನಿನ್ ಬಾಯ್ ಫ್ರೆಂಡ್ ಅಂತ ಅವನನ್ನೇ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ನಿನ್ನ ಕಾಲೇಜ್ ಕಳಿಸ್ತಾ ಇರೋದು ಓದಿ ವಿದ್ಯಾವಂತಳಾಗ್ಲಿ ಅಂತ, ಬಾಯ್ ಫ್ರೆಂಡ್ ಮಾಡ್ಕೊಂಡು ಕೆಫೆ ಪಬ್ಬು ಸುತ್ಲಿ ಅಂತ ಅಲ್ಲ ಅಲ್ವೇ? ಅದ್ ಹೇಗೆ? ಜನ್ಮ ಕೊಟ್ಟು ತಂದೆಗೆನೆ ಹೀಗೆಲ್ಲ ಮಾತಾಡ್ತಿದ್ಯಾ? ನಿನಗ್ ಬಾಯ್ ಆದ್ರೂ ಹೇಗ್ ಬರುತ್ತೆ ಅಂತ ಮಾತೆಲ್ಲ ಆಡೋದಿಕ್ಕೆ? ಅದೇನೋ ಹೇಳಿದ್ಯಲ್ಲ, ಏನದು? ನಿನ್ನ ಪರ್ಸನಲ್ ಲೈಫಲ್ಲಿ ಮೂಗ್ ತೋರ್ಸೋದಿಕ್ಕೆ ಅಧಿಕಾರ ಇಲ್ಲ ಅಂತ. ನಿನಗೊಂದು ಜೀವನ ಅಂತ ಕೊಟ್ಟಿರೋದೆ ಅವನು ಅನ್ನೋದು ನೆನ್ಪಿದ್ಯಾ? ಇವತ್ತು ಈ ಭೂಮಿ ಮೇಲೆ ನಿಂತಿರೋದಿಕ್ಕೆ ಕಾರಣನೇ ನಿಮ್ಮಪ್ಪ ಅನ್ನೋದನ್ನ ಮರಿಬೇಡ. ಅಮ್ಮ, ಈಗೇನಾಗೋಯ್ತು ಅಂತ ನನ್ನ ಮಗಳನ್ನ ಇಷ್ಟೆಲ್ಲ ಬೈತಿದ್ಯಾ? ದಯವಿಟ್ಟು ಸುಮ್ಮನೆ ಇರಮ್ಮ. ನನ್ನ ಮಗಳನ್ನ ನೀನ್ ಹೀಗೆಲ್ಲ ಬೈತಿದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲಮ್ಮ. ಅಲ್ಲ, ಏನ್ ಎಲ್ರೂ ಇಷ್ಟ ಬಂದಾಗ ಅವಳ ಮೇಲೆ ಕೂಗಾಡಬಹುದು, ಅವಳನ್ನ ಹೊಡಿಬಹುದು ಅನ್ಕೊಂಡ್ಬಿಟ್ಟಿದ್ದೀರಾ? ಹಾ, ಕರೆಕ್ಟ್. ಇವಳನ್ನ ಬೈದು ಏನ್ ಪ್ರಯೋಜನ? ನಿನಗ್ ಹೇಳ್ಬೇಕು. ನೀನು ಮುದ್ದು ಮಾಡಿ ಹಾಳ್ ಮಾಡಿರೋದ್ರಿಂದಲೇ ಇವತ್ತು ಇವಳು ಇಷ್ಟೊಂದು ಹೆಚ್ಕೊಂಡಿರೋದು.
ಮಕ್ಳಿಗಿಷ್ಟ ಬಂದಿದ್ ವಸ್ತುನ ನಾವು ಕೊಡಿಸ್ದೇ ಇದ್ರೆ ಸ್ವಲ್ಪ ಹೊತ್ತು ಅಳ್ತಾರೆ. ಮಕ್ಳಿಗೆ ಸಂಸ್ಕಾರ ಅನ್ನೋದನ್ನ ಸರಿಯಾಗಿ ಹೇಳ್ಕೊಡದೆ ಇದ್ರೆ ಜೀವನ ಪರ್ಯಂತ ಅಳ್ತಾ ಇರ್ತಾರೆ. ಅದಕ್ಕೆ ನೀನ್ ಕಾರಣ ಆಗ್ಬೇಡ. ಇನ್ಮೇಲಾದ್ರೂ ಸ್ವಲ್ಪ ಕಟ್ಟುನಿಟ್ಟಾಗಿ ಇರು. ಏಯ್, ಇನ್ನೊಂದ್ಸಲ ಬಾಯ್ ಫ್ರೆಂಡು ನೈಟ್ ಔಟು ಅನ್ನೋದು ನನ್ ಕಿವಿಗ್ ಬೀಳ್ಬೇಕು, ಕಾಲೇಜಿಂದ ಬಿಡಿಸಿ ಮದ್ವೆ ಮಾಡಿಸಿ ಮನೇಲಿ ಕೂರಿಸ್ತೀನಿ. ಹುಷಾರ್. ನಿಶಾ, ಅತ್ಗೆ, ನನ್ನ ಮಗಳನ್ನ ಅವಳ ಪಾಡುಗಳನ್ನ ಬಿಟ್ಬಿಡಿ. ನಾನು ಅವಳನ್ನ ನೋಡ್ಕೊಳ್ತೀನಿ. ನೀವೆಲ್ಲರೂ ಇದುವರೆಗೂ ಮಾಡಿರೋದೇ ಸಾಕು. ಅತ್ತೆ, ನಾನ್ ನಿಶನ್ ಹತ್ರ ಮಾತಾಡ್ತೀನಿ, ನೀವಿಲ್ಲೇ ಇರಿ. ಅಪ್ಪ, ಯಾರಿಲ್ಲ, ಸರಿಯಾಗಿ ನೋಡು. ಅಕ್ಕ, ಯಾರು ಇಲ್ಲ ಕಣೆ. ಅಕ್ಕ, ತಿನ್ನಕ್ಕೇನಾದ್ರೂ ತಗೊಂಡ್ ಬಾರೆ, ಹೊಟ್ಟೆ ಹಸ್ವಾಗ. ಮಿತ್ತಗ್ ಮಾತಾಡೆ. ತಿನ್ನಕ್ಕೇನಾದ್ರೂ ತಗೊಂಡ್ ಬಾರೆ, ಹೊಟ್ಟೆ ಹಸ್ವಾಗ್ತಾ ಇದೆ. ತಿನ್ನಕ್ಕೇನಾದ್ರೂ ತಗೊಂಡ್ ಬಾರೆ. ಏ, ಚೂರ್ ಜೋರಾಗಿ ಹೇಳೆ. ಏ, ತಿನ್ನಕ್ಕೇನಾದ್ರೂ ಇದ್ರೆ ತಗೊಂಡ್ ಬಾ. ತಿನ್ನಕ್ಕೆ? ನಿನ್ ತಲೆ. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಈ ತರ ಏನಾದ್ರೂ ಇದ್ರೆ ತಿನ್ನಕ್ ತಗೊಂಡ್ ಬಾ ಅಂದೆ. ಏ, ನಾವ್ ಹೋಗ್ತಾ ಇರೋದು ಮಲ್ಕೊಳ್ಳೋದಕ್ಕ, ಸಿನಿಮಾ ನೋಡೋದಕ್ಕ? ಏ, ನಾವೇನ್ ಹೋಗಿದ ತಕ್ಷಣ ಹಂಗೆ ದಬ್ಬಾಕೊಂಡ್ಬಿಡ್ತೀವ? ಒಂದಷ್ಟು ಹರಟೆ ಹೊಡೆದು, ಒಬ್ರು ಕಾಲೊಬ್ರು ಎಳೆದು, ಕಿತ್ತಾಡಿ, ರಾಜಿಯಾಗಿ ಆಮೇಲೆ ತಾನೇ ಮಲ್ಗೋದು. ಅಷ್ಟೋ ತನಕ ನನ್ ಬಾಯಿ ಸುಮ್ನೆ ಇರ್ಬೇಕಾ?